ಮರೆತು ಕೂಡ ತುಳಸಿ ಗಿಡವನ್ನು ಈ ದಿಕ್ಕಿನಲ್ಲಿ ಇಡಬೇಡಿ. ತುಳಸಿ ಸಸಿಯನ್ನು ಯಾವ ದಿಕ್ಕಿನಲ್ಲಿಟ್ಟರೆ ಮನೆಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ, ತುಳಸಿ ದೇವಿಯ ರಕ್ಷೆ ಸಿಗುತ್ತದೆ. ಯಾರು ತುಳಸಿ ಸಸಿಯನ್ನು ಮುಟ್ಟಬಾರದು. ಮನೆಗೆ ತುಳಸಿ ಮೂಲಕ ಅದೃಷ್ಟ ಬರಲು ಯಾವ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಪ್ರತಿ ಮನೆಯಲ್ಲೂ ತುಳಸಿ ಇರಲೇಬೇಕು. ಏಕೆಂದರೆ ಯಾರ ಮನೆಯ ಮುಂದೆ ತುಳಸಿ ಇರುತ್ತದೋ ಆ ಮನೆಗೆ ದುಷ್ಟಶಕ್ತಿಗಳ ಪ್ರವೇಶ ಆಗೋದಿಲ್ಲ. ಇಡೀ ಮನೆಗೆ ರಕ್ಷಣೆಯಾಗಿ ತುಳಸಿ ಮಾತೆ ನಿಲ್ಲುತ್ತಾಳೆ. ಈ ಒಂದು ಸಸಿಯನ್ನು ಪೂಜಿಸಿದರೆ ಮುಕ್ಕೋಟಿ ದೇವತೆಗಳ ಕೃಪೆ ಪ್ರಾಪ್ತಿಯಾಗುತ್ತದೆ. ತುಳಸಿ ಗಿಡದ ಬೇರಿನಲ್ಲಿ ಗಂಗಾ, ಯಮುನಾ, ನರ್ಮದಾ, ಸಿಂಧು, ಕಾವೇರಿ, ತುಂಗಭದ್ರಾ ಹೀಗೆ ಹಲವು ಪುಣ್ಯ ನದಿಗಳಿರುತ್ತದೆ. ತುಳಸಿ ಗಿಡದ ಮಧ್ಯಭಾಗದಲ್ಲಿ ಸಕಲ ದೇವತೆಗಳು ನೆಲೆಸಿರುತ್ತಾರೆ. ತುಳಸಿ ಗಿಡದ ಎಲೆಗಳಲ್ಲಿ ಸಕಲ ವೇದಗಳಿರುತ್ತದೆ. ತುಳಸಿ ಗಿಡವನ್ನು ಮನೆಯ ಮುಂದೆ ಬಾಗಿಲಿಗೆ ಎದುರಿಗೆ ಇಟ್ಟುಕೊಂಡರೆ ತುಂಬಾ ಒಳ್ಳೆಯದು. ಪೂರ್ವ ದಿಕ್ಕಿನಲ್ಲಿ, ಉತ್ತರ ದಿಕ್ಕಿನಲ್ಲಿ, ಈಶಾನ್ಯ ದಿಕ್ಕಿನಲ್ಲಿ, ವಾಯುವ್ಯ ದಿಕ್ಕಿನಲ್ಲಿಟ್ಟು ಪೂಜಿಸಿದರೆ ತುಂಬಾ ಒಳ್ಳೆಯದು. ಆಗ್ನೇಯ, ನೈಋತ್ಯ, ದಕ್ಷಿಣ ದಿಕ್ಕುಗಳಲ್ಲಿ ತುಳಸಿ ಗಿಡವನ್ನು ಇಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ. ಎಷ್ಟೋ ಜನ ಸರಿಯಾದ ದಿಕ್ಕುಗಳು ಗೊತ್ತಿಲ್ಲದೆ ತಪ್ಪಾದ ದಿಕ್ಕಿನಲ್ಲಿ ತುಳಸಿ ಗಿಡವನ್ನಿಟ್ಟು ಪೂಜಿಸುತ್ತಾರೆ. ವಾಸ್ತು ಎಂಬುದು ಅತಿ ಮುಖ್ಯ. ಆದ್ದರಿಂದ ಸರಿಯಾದ ದಿಕ್ಕಿನಲ್ಲಿ ತುಳಸಿ ಸಸಿಯನ್ನು ಬೆಳೆಸಬೇಕು, ಪೂಜಿಸಬೇಕು. ಯಾವಾಗಲೂ ಮನೆಯಲ್ಲಿ ಒಂದೇ ತುಳಸಿ ಸಸಿಯನ್ನು ಬೆಳೆಸಬಾರದು. ಲಕ್ಷ್ಮೀ ತುಳಸಿ, ಕೃಷ್ಣ ತುಳಸಿ ಎರಡು ರೀತಿಯ ತುಳಸಿಯನ್ನು ಬೆಳೆಸುತ್ತಾ ಪೂಜಿಸಬೇಕು. ಇದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ, ಮಹಾವಿಷ್ಣು ಇಬ್ಬರನ್ನು ಪೂಜಿಸಿದ ಫಲ ಲಭಿಸುತ್ತದೆ. ತುಳಸಿ ಗಿಡವು ಒಣಗಿದಾಗ ಗಿಡ ಒಣಗಿದೆ ಎಂದು ಹೇಳಬಾರದು. ಬದಲಾಗಿ ತುಳಸಿ ಗಿಡ ನಿದ್ರೆಗೆ ಜಾರಿದೆ ಎಂದು ಹೇಳಬೇಕು. ತುಳಸಿ ಸಸಿ ಪದೇ ಪದೇ ನಿದ್ರೆ ಜಾರಿದಾಗಲೂ ಹೊಸ ತುಳಸಿಯನ್ನು ಮನೆಗೆ ತಂದು ನೆಡಬೇಕು. ಎಲೆಗಳು ಸ್ವಲ್ಪ ಒಣಗಿದ ತಕ್ಷಣವೇ ತುಳಸಿ ಸಸಿಯನ್ನು ಬದಲಿಸಬಾರದು. ಸ್ವಲ್ಪ ಚಿಗುರಿದ್ದರೂ ಕೆಲ ದಿನಗಳ ಕಾಲ ಗಮನಿಸಿ ಸರಿಯಾಗಿ ನೀರನ್ನು ಹಾಕಿ ನೋಡಿಕೊಳ್ಳಬೇಕು. ಗಿಡ ಮತ್ತೆ ಬೆಳೆದರೆ ಬದಲಿಸುವ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ಮನೆಗೆ ಬಂದ ಅಕ್ಕಪಕ್ಕದವರು, ಮುಟ್ಟಾದ ಸ್ತ್ರೀಯರು ಸ್ಪರ್ಶ ಮಾಡಿದಾಗಲೂ ಒಮ್ಮೊಮ್ಮೆ ತುಳಸಿ ಗಿಡವು ನಿದ್ರೆಗೆ ಜಾರುತ್ತದೆ. ಯಾವುದೇ ಸ್ತ್ರೀಯರು, ಸಂಸಾರಸ್ಥರು ಸ್ನಾನ ಮಾಡದೆ ತುಳಸಿ ಗಿಡವನ್ನು ಸ್ಪರ್ಶ ಮಾಡಬಾರದು. ಮುಟ್ಟಿನ ಸಮಯದಲ್ಲಿ ತುಳಸಿ ಗಿಡದಿಂದ ಅಂತರವನ್ನು ಕಾಯ್ದುಕೊಳ್ಳಬೇಕು. ಈ ನಿಯಮಗಳನ್ನು ಮತ್ತೊಬ್ಬರ ಮನೆಗೆ ಹೋದಾಗಲೂ ಪಾಲಿಸಬೇಕು. ಇಲ್ಲವಾದರೆ ದೋಷ ಉಂಟಾಗುತ್ತದೆ. ತುಳಸಿಯು ನಿದ್ರೆಗೆ ಜಾರಿದಾಗ ಆ ಸಸಿಯನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು. ಬದಲಾಗಿ ಹೋಮಕ್ಕೆ ಹಾಕುವುದು. ಯಾರು ಓಡಾಡದೆ ಇರುವ ಜಾಗದಲ್ಲಿ ಹಾಕಿ ಬರಬೇಕು. ತುಳಸಿ ಗಿಡವು ನಿದ್ರೆಗೆ ಜಾರಿದಾಗ ಹೊಸ ತುಳಸಿಯನ್ನು ಮನೆಗೆ ಬುಧವಾರ ಅಥವಾ ಶನಿವಾರದ ದಿನಗಳಂದು ಮನೆಗೆ ತರಬೇಕು. ಸಾಧ್ಯವಾಗದಿದ್ದರೆ ಸೋಮವಾರ ಹಾಗೂ ಗುರುವಾರದ ದಿನ ಮನೆಗೆ ತುಳಸಿ ತಂದು ನೆಡಬೇಕು. ತುಳಸಿ ಸಸಿಯಿಂದ ಭಾನುವಾರ, ಮಂಗಳವಾರ, ಶುಕ್ರವಾರದ ದಿನಗಳಂದು, ಏಕಾದಶಿ ದಿನಗಳಂದು ತುಳಸಿ ಗಿಡದಿಂದ ಎಲೆಗಳನ್ನು ಕೀಳಬಾರದು. ತುಳಸಿ ಗಿಡವನ್ನು ಪೂಜಿಸುವಾಗ ತಪ್ಪದೆ ಪ್ರದಕ್ಷಿಣೆ ಮಾಡುವ ಹಾಗೆ ಏರ್ಪಾಡು ಮಾಡಿಕೊಳ್ಳಿ. ಮನೆಯಲ್ಲಿ ಸಾವಾಗಿದ್ದರೆ, ಸೂತಕಗಳಿದ್ದರೆ ನಿಮ್ಮ ಕೈನಿಂದ ತುಳಸಿ ಗಿಡಕ್ಕೆ ನೀರನ್ನು ಹಾಕಲು ಸಾಧ್ಯವಾಗದಿದ್ದರೆ ಅಕ್ಕಪಕ್ಕದ ಮನೆಯ ಮಕ್ಕಳ ಕೈನಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಿಸಬೇಕು. ತುಳಸಿ ಗಿಡ ಏರ್ಪಾಡು ಮಾಡಿಕೊಂಡ ಮೇಲೆ ತುಳಸಿ ಗಿಡಕ್ಕೆ ಸಮೀಪವಾಗಿ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನು ಒಣ ಹಾಕಬಾರದು. ನೀವು ಒಣ ಹಾಕಿದ ಬಟ್ಟೆಯ ನೀರು ತುಳಸಿ ಗಿಡದ ಮೇಲೆ ಬೀಳಬಾರದು. ತುಳಸಿ ಗಿಡಕ್ಕೆ ನೀವು ಕುಡಿಯಲು ಬಳಸುವ ಶುದ್ಧ ಜಲವನ್ನೇ ಅರ್ಪಿಸಬೇಕು. ಯಾವುದೇ ಕಾರಣಕ್ಕೂ ಬಚ್ಚಲು ಮನೆಯಿಂದ ನೀರನ್ನು ಹಿಡಿದು ತುಳಸಿ ಗಿಡಕ್ಕೆ ಹಾಕಬಾರದು. ವಿಶೇಷ ವ್ರತಗಳನ್ನು ಮಾಡುವಾಗ, ಹಬ್ಬ ಹರಿದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ತುಳಸಿ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ನಮಸ್ಕಾರ ಮಾಡಿ. ಇದರಿಂದ ಸಾಕ್ಷಾತ್ ತುಳಸಿ ಮಾತೆಯ ಅನುಗ್ರಹದಿಂದ ಮನೆಯಲ್ಲಿನ ಎಲ್ಲ ಸಂಕಷ್ಟಗಳು ದೂರವಾಗಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಸುಖ ನೆಮ್ಮದಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ. ಅಮಾವಾಸ್ಯೆ, ಹುಣ್ಣಿಮೆ, ದ್ವಾದಶಿ, ಏಕಾದಶಿ, ಮಧ್ಯಾಹ್ನ ಸಮಯ, ರಾತ್ರಿ ಸಮಯ, ಭಾನುವಾರ, ಶುಕ್ರವಾರ ದಿನಗಳಂದು ತುಳಸಿ ಗಿಡದಿಂದ ಎಲೆಗಳನ್ನು ಕೀಳಬಾರದು. ಅದರಲ್ಲೂ ದ್ವಾದಶಿ ದಿನದಂದು ತುಳಸಿ ಗಿಡದಿಂದ ಎಲೆಗಳನ್ನು ಕೀಳಬಾರದು ಎಂದು ಶಾಸ್ತ್ರದಲ್ಲೇ ಉಲ್ಲೇಖವಿದೆ. ಇದು ಹರಿಯ ತಲೆ ಮೇಲೆ ಹೊಡೆದ ಪಾಪ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ಮನೆಯ ಸಂಪತ್ತು ಕ್ಷೀಣಿಸುತ್ತದೆ, ಆಯಸ್ಸು ಕಡಿಮೆಯಾಗುತ್ತದೆ. ತುಳಸಿ ಗಿಡದ ಬುಡದಲ್ಲಿ ಗೋಮತಿ ಚಕ್ರಗಳು, ಹಳದಿ ಬಣ್ಣದ ಕವಡೆಗಳನ್ನು ಇಟ್ಟು ಪೂಜಿಸಿದರೆ ಮನೆಗೆ ಹಣದ ಸಮಸ್ಯೆಗಳು ಬರೋದಿಲ್ಲ. ಆಯುರ್ವೇದದ ಶಾಸ್ತ್ರದಲ್ಲೂ ತುಳಸಿಗೆ ವಿಶೇಷ ಮಹತ್ವವಿದೆ. ತುಳಸಿ ಗಿಡ ಮನೆಯಲ್ಲಿಲ್ಲ ಎಂದರೆ ತಪ್ಪದೆ ತುಳಸಿ ಗಿಡವನ್ನು ತಂದು ಪೂಜಿಸುತ್ತಾ ಬನ್ನಿ. ರಾಮ ತುಳಸಿ, ಕೃಷ್ಣ ತುಳಸಿ, ಲಕ್ಷ್ಮೀ ತುಳಸಿ, ರುದ್ರ ಜಡ ತುಳಸಿ, ಭೂ ತುಳಸಿ ಎಂಬ ನಾನಾ ತುಳಸಿ ಸಸಿಗಳಿವೆ.
ಒಂದೊಂದು ತುಳಸಿ ಸಸಿಯು ಒಂದೊಂದು ಲಾಭವನ್ನೇ ನಮಗೆ ನೀಡುತ್ತದೆ. ಮನೆಗೆ ರಕ್ಷಣೆಯಾಗಿ, ದೇಹಕ್ಕೆ ಸಂಜೀವಿನಿ ಆಗಿ, ಮನುಷ್ಯನಿಗೆ ವರವಾಗಿರುವ ತುಳಸಿ ದೇವಿಯ ಬಗ್ಗೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಚಂದನ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.